ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಏನಿದು ಪಿಎಫ್? ನೌಕರರ ಭವಿಷ್ಯ ನಿಧಿಯನ್ನ ಇಪಿಎಫ್ ಅಥವಾ ಪಿಎಫ್ ಅಂತ ಸರಳವಾಗಿ ಕರೆಯಲಾಗುತ್ತೆ. ಇದೊಂದು ಜನಪ್ರಿಯ ಉಳಿತಾಯ ಯೋಜನೆಯಾಗಿದ್ದು ಭಾರತ ಸರ್ಕಾರದ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತೆ. ಈ ಒಂದು ಇಪಿಎಫ್ ಯೋಜನೆ ದೇಶದಾದ್ಯಂತ 5 ಕೋಟಿಗೂ ಹೆಚ್ಚು ನೌಕರರನ್ನ ಈಗಾಗಲೇ ತಲುಪಿದೆ. ಪ್ರತಿ ತಿಂಗಳು ನೌಕರರಿಗೆ ಸಿಗುವಂತ ಸಂಬಳದ ಹಣದಲ್ಲೇ ಪಿಎಫ್ ಮೊತ್ತ ಕಡಿತ ಮಾಡಲಾಗುತ್ತೆ. ಉದ್ಯೋಗಿ ಹಾಗೂ ಉದ್ಯೋಗ ಮಾಡ್ತಿರುವಂತ ಸಂಸ್ಥೆ ಇಬ್ಬರೂ ಕೂಡ ಪಿಎಫ್ ಖಾತೆಗೆ ಇಂತಿಷ್ಟು ಪ್ರಮಾಣದ ಹಣವನ್ನ ಪ್ರತಿ ತಿಂಗಳು ಹಾಕುತ್ತಾ ಹೋಗಬೇಕಾಗುತ್ತೆ. ಈ ಮೊತ್ತ ಪ್ರತಿಯೊಬ್ಬ ನೌಕರರನ್ನ ಪ್ರತಿ ತಿಂಗಳ ಸಂಬಳದಲ್ಲಿ 2% ಅಷ್ಟಿರುತ್ತೆ. ಪಿಎಫ್ ಸದಸ್ಯರಾಗಲು ಅರ್ಹತೆ ಏನಿರಬೇಕು ಗೊತ್ತಾ? ಭಾರತದ ಎಲ್ಲಾ ಉದ್ಯೋಗಿಗಳು ಕೂಡ ಇಪಿಎಫ್ ಸದಸ್ಯರಾಗಬಹುದು. ಕನಿಷ್ಠ 20 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವಂತ ಯಾವುದೇ ಸಂಸ್ಥೆ ತನ್ನ ಉದ್ಯೋಗಿಗಳಿಗೆ ಇಪಿಎಫ್ ಪ್ರಯೋಜನವನ್ನ ನೀಡಬೇಕಾಗುತ್ತೆ. ಯಾವುದೇ ನೌಕರ ಈ ಯೋಜನೆಯ ಸದಸ್ಯನಾಗಬಹುದು. ನೌಕರನ ಭವಿಷ್ಯ ನಿಧಿ ಪ್ರಯೋಜನಗಳು, ವಿಮಾ ಸೌಲಭ್ಯಗಳು ಮತ್ತು ಪಿಂಚಣಿ ಪ್ರಯೋಜನಗಳ ರೂಪದಲ್ಲಿ ಹಲವಾರು ಪ್ರಯೋಜನಗಳನ್ನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಇಪಿಎಫ್ ಲಾಭಗಳೇನು ಗೊತ್ತಾ? ಪಿಎಫ್ ಯೋಜನೆಯ ಅನ್ವಯ ಪ್ರತಿ ತಿಂಗಳು ಕಡಿತ ಆಗುವಂತ ಹಣ ಉದ್ಯೋಗಿಗಳಿಗೆ ಸಾಕಷ್ಟು ಪ್ರಮಾಣದ ಹಣವನ್ನ ಉಳಿತಾಯ ಮಾಡೋದಕ್ಕೆ ನೆರವಾಗುತ್ತೆ. ಉದ್ಯೋಗ ನೀಡಿದ ಕಂಪನಿ ತಾನು ನೀಡುವಂತ ಪಿಎಫ್ ಪಾಲಿನ ಪೈಕಿ 33% ಹಣವನ್ನ ನೌಕರರ ಪಿಂಚಣಿ ಯೋಜನೆಗೆ ಮೀಸಲಿಡಬೇಕಾಗುತ್ತೆ. ಹೀಗಾಗಿ ದೀರ್ಘಾವಧಿಯಲ್ಲಿ ನೌಕರರ ಭವಿಷ್ಯ ನಿಧಿಗೆ ಜಮಾ ಮಾಡಿದ ಹಣದ ಮೊತ್ತವು ನಿವೃತ್ತಿಯ ವೇಳೆ ಸಾಕಷ್ಟು ಹಿಡಿಗಂಟನ್ನ ನೌಕರರಿಗೆ ನೀಡುತ್ತೆ. ಈ ಮೂಲಕ ನಿವೃತ್ತ ನೌಕರರಿಗೆ ಆರ್ಥಿಕ ಭದ್ರತೆ ಸಿಗುತ್ತದೆ. ಪಿಎಫ್ ಹಣ ಹಿಂಪಡೆಯೋದು ಹೇಗೆ ಗೊತ್ತಾ? ಉದ್ಯೋಗಿಗಳಿಗೆ ಅನಿಶ್ಚಿತ ಸನ್ನಿವೇಶ ಎದುರಾದಂಥ ಸಂದರ್ಭದಲ್ಲಿ ಆರ್ಥಿಕ ನೆರವು ನೀಡೋದಕ್ಕೆ ಇಪಿಎಫ್ ಅನುಕೂಲಕರ. ಆರೋಗ್ಯ ಸಮಸ್ಯೆ ಮಾತ್ರ ಅಲ್ಲ, ಮದುವೆ, ಮಕ್ಕಳ ವಿದ್ಯಾಭ್ಯಾಸ, ಮನೆ ಖರೀದಿ ಸೇರಿದಂತೆ ಹಲವು ಸನ್ನಿವೇಶಗಳಲ್ಲಿ ತುರ್ತಾಗಿ ಹಣ ಬೇಕಾದಾಗ ಇಪಿಎಫ್ ನಿಧಿ ನೆರವಾಗುತ್ತೆ. ಪಿಎಫ್ ಬಡ್ಡಿ ಎಷ್ಟು ಸಿಗುತ್ತೆ ಅಂತೀರಾ? ಇಪಿಎಫ್ ಯೋಜನೆಯ ಅಡಿ ನೀಡುವಂತ ಬಡ್ಡಿ ದರ 8.5% ಇದೆ. ಒಂದು ವೇಳೆ ಪಿಎಫ್ ಖಾತೆ ಮಾಡಿಸಿದಂತ ಸದಸ್ಯರು 58 ವರ್ಷ ತುಂಬಿದ್ರೆ ಆನಂತರ ಅವರ ಒಟ್ಟು ಇಪಿಎಫ್ ಮೊತ್ತದ ಮೇಲೆ ಪಿಂಚಣಿ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಇನ್ನು ಇಪಿಎಫ್ಗೆ ಹೂಡಿಕೆ ಮಾಡೋ ಹಣ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿಗೂ ಕೂಡ ಅರ್ಹ ಅಂತ ಪರಿಗಣಿಸಲಾಗುತ್ತೆ. ಇದಲ್ಲದೆ ಇಪಿಎಫ್ ಯೋಜನೆಯ ಮೂಲಕ ಬರುವಂತ ಆದಾಯಕ್ಕೆ ತೆರಿಗೆಯಿಂದ ವಿನಾಯಿತಿ ನೀಡಲಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.